ಕರ್ನಾಟಕದಲ್ಲಿ ಚುನಾವಣೆಯ ಕಾವು ಮುಗಿದು ರಿಸಲ್ಟ್ಗೋಸ್ಕರ ಕ್ಷಣಗಣನೆ ಶುರುವಾಗ್ತಾ ಇದೆ. ಪ್ರಜಾಪ್ರಭುತ್ವದ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಅದೇ ನಮ್ಮ ಪಕ್ಕದ ದೇಶ ಪಾಕಿಸ್ತಾನದಲ್ಲಿ ದ್ವೇಷದ ಅಸೂಯೆ ಧಗಧಗನೆ ದಹಿಸ್ತಾ ಇದೆ. ನಗರಗಳಿಗೆ ನಗರಗಳೇ ಸ್ಮಶಾನ ಸದೃಶವಾಗಿ ಕಾಣ್ತಾ ಇದ್ದಾವೆ. ಒಂದು ಕಡೆ ಹಸಿವು, ಮತ್ತೊಂದು ಕಡೆಯಿಂದ ಆಕ್ರೋಶ, ದ್ವೇಷ. ಇವೆರಡರ ಮಧ್ಯದಲ್ಲಿ ಇಡೀ ಪಾಕಿಸ್ತಾನದ ಭವಿಷ್ಯ ಸಂಪೂರ್ಣ ನಿರ್ನಾಮ ಆಗುವಂಥ ಲಕ್ಷಣಗಳು ಗೋಚರಿಸಕ್ಕೆ ಶುರುವಾಗ್ತಾ ಇದೆ. ಇದೆಲ್ಲ ಶುರುವಾಗಿದ್ದು ಹೇಗೆ? ಇದಕ್ಕೆಲ್ಲ ಯಾರು ಕಾರಣ ಅಂತ ನೋಡ್ತಾ ಇದ್ರೆ ಸಂಪೂರ್ಣ ಕೇಂದ್ರ ಬಿಂದುವಾಗಿರೋದು ಇಮ್ರಾನ್ ಖಾನ್, ಪಾಕಿಸ್ತಾನದ ಮಾಜಿ ಪ್ರಧಾನಿ. ಪಾಕಿಸ್ತಾನಕ್ಕೆ ಏಕೈಕ ಕ್ರಿಕೆಟ್ ವರ್ಲ್ಡ್ ಕಪ್ ಅನ್ನು ಗೆದ್ದುಕೊಟ್ಟಂಥವನು. ಇವತ್ತು ಆ ವ್ಯಕ್ತಿ ಬೆಂಬಲಿಗರ ಪಾಲಿಗೆ ಹೀರೋ ಆಗ್ತಿದ್ರೆ ಇಡೀ ಪಾಕಿಸ್ತಾನದ ಎಸ್ಟಾಬ್ಲಿಷ್ಮೆಂಟ್, ಅಲ್ಲಿಯ ಸರ್ಕಾರ, ಅಲ್ಲಿಯ ಸೇನೆ, ಅಲ್ಲಿಯ ISS ಪಾಲಿಗೆ ದೊಡ್ಡ ವಿಲನ್ನ ಗೋಚರಿಸ್ತಾ ಇದ್ದಾರೆ. ಯಾಕೆ ಇಂಥ ಕ್ಷಣಗಳು ಬಂದಿದ್ದಾವಲ್ಲಿ? ಅಲ್ಲಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಗವರ್ನರ್ ಹೌಸ್ಗೆ ಬೆಂಕಿಯನ್ನು ಇಡಲಾಗಿದೆ. ಅದಕ್ಕೆ ಇತಿಹಾಸ ಇದೆ. ಅದೇ ಮನೆಯಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಕೂಡ ವಾಸವಾಗಿದ್ದು ಅಂತ ಐತಿಹಾಸಿಕ ಮನೆ ಅದು. ಅಲ್ಲಿಯ ಬ್ರಿಗೇಡರ್ಗಳ ಮನೆ ಮೇಲೆ ದಾಳಿಗಳಾಗಿದ್ದಾವೆ, ಬೆಂಕಿಯನ್ನು ಇಡಲಾಗಿದೆ. ಅವರ ಫ್ರೀಸರ್ನಲ್ಲಿದ್ದಂಥ ಫ್ರೋಝನ್ ಸ್ಟ್ರಾಬೆರಿಯನ್ನು ಕದೀತಾ ಇದ್ದಾರೆ, ಕೂರ್ಮಾ ಕದೀತಾ ಇದ್ದಾರೆ. ಕೂರ್ಮಾವನ್ನು ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಅದರಲ್ಲಿ ಲೆಗ್ ಪೀಸನ್ನು ಕೂಡ ಕದೀತಾ ಇದ್ದಾರೆ, ಕೂಲ್ ಡ್ರಿಂಕ್ಸ್ ಅನ್ನು ಕದೀತಾ ಇದ್ದಾರೆ. ಅಲ್ಲಿ ಸಾಕಲಾಗಿರ್ತಕ್ಕಂಥ ನವಿಲು ಸೇರಿದಂತೆ ಇತರೆ ಪ್ರಾಣಿ ಪಕ್ಷಿಗಳನ್ನು ಕದೀತಾ ಇದ್ದಾರೆ. ಹಾಸಿಗೆ, ದಿಂಬು, ಅಲ್ಲಿರ್ತಕ್ಕಂಥ ಐಷಾರಾಮಿ ವಸ್ತುಗಳು, ದಿನಬಳಕೆಯ ವಸ್ತುಗಳು ಪ್ರತಿಯೊಂದನ್ನು ಕದೀತಾ ಇದ್ದಾರೆ, ಬೆಂಕಿಯನ್ನು ಇಡ್ತಾ ಇದ್ದಾರೆ, ಧ್ವಂಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲ ಬೇಡಿಕೆ ಒಂದೇ, ಇಮ್ರಾನ್ ಖಾನ್ ಅನ್ನ ರಿಲೀಸ್ ಮಾಡಿ. ಪಾಕಿಸ್ತಾನ್ ತೆಹರಿಕೆ ಇನ್ಸಾಫ್ ಪಕ್ಷದ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಇಮ್ರಾನ್ ಖಾನ್ ಇವತ್ತು ಜೈಲಿನಲ್ಲಿದ್ದಾರೆ. ಮೊನ್ನೆ ತಾನೇ ಅವರನ್ನು ಅಲ್ಲಿಯ ರೇಂಜರ್ಸ್ ಅಂದ್ರೆ ಪಾಕಿಸ್ತಾನಿಯ ಸೇನೆಯ ಒಂದು ವಿಭಾಗ ಪೊಲೀಸ್ ಜೊತೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತಾ ಇರುತ್ತೆ, ಅವರು ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಸಾಕಷ್ಟು ವಿಧವಾದಂಥ ಮಜಲುಗಳು ಇಲ್ಲಿ ತೆರೆದುಕೊಳ್ತಾ ಹೋಗ್ತವೆ. ಒಂದು ಕಡೆಯಿಂದ ರಾಜಕೀಯ ಮಜಲುಗಳು, ಇನ್ನೊಂದು ಕಡೆಯಿಂದ ಪಾಕಿಸ್ತಾನದ ಇತಿಹಾಸದ ಮಜಲುಗಳು. ಪಾಕಿಸ್ತಾನದ ಸೇನೆ ಯಾರನ್ನ ಬೇಕಾದರೂ ಪ್ರಧಾನಿ ಮಾಡ್ಬೋದು, ಹೀರೋ ಮಾಡ್ಬೋದು ಒಂದೇ ದಿನದಲ್ಲಿ, ಯಾರನ್ನ ಬೇಕಾದರೂ ಝೀರೋ ಮಾಡ್ಬೋದು ಒಂದೇ ದಿನದಲ್ಲಿ, ಗಲ್ಲಿಗೂ ಕೂಡ ಹಾಕ್ಬೋದು. ಅಲ್ಲಿಯ ಮಾಜಿ ಪ್ರಧಾನಿಯಾಗಿದ್ದಂಥ ಜುಲ್ಫಿಕರ್ ಅಲಿ ಭುಟ್ಟೋ ಅವರನ್ನು ಅದೇ ರೀತಿಯಾಗಿ ಗಲ್ಲಿಗೆ ಹಾಕಲಾಗಿರುತ್ತೆ, ಒಂದು ಭ್ರಷ್ಟಾಚಾರದ ಆರೋಪವನ್ನು ನೀಡಿ. ಅಂಥದ್ದೇ ಸಂದರ್ಭ ಇವತ್ತು ಮತ್ತೆ ಮರುಕಳಿಸ್ತಾ ಇದೆಯಾ, ಇತಿಹಾಸ ಮರುಕಳಿಸ್ತಾ ಇದ್ದಾವೆ ಅಂತ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಸದ್ಯಕ್ಕೆ ಅವತ್ತು ಪ್ರಧಾನಿಯಾಗಿದ್ದಂಥ ಇಮ್ರಾನ್ ಖಾನ್ ಇದ್ದಾರಲ್ಲ, ಅವರ ಮೇಲೆ ಒಂದು ಭ್ರಷ್ಟಾಚಾರ ಆರೋಪ ಪ್ರಕರಣ ದಾಖಲಾಗಿದೆ. ಇಂಗ್ಲೆಂಡ್ನ ಒಂದು ತನಿಖಾ ಸಂಸ್ಥೆ ತನಿಖೆಯನ್ನು ಮಾಡಿರುತ್ತೆ. ಆ ಒಂದು ಸಂಸ್ಥೆ ಬಯಲಿಳಿದ ವಿಷಯ ಏನಂತ ನೋಡಿದರೆ, ಇವರು ಪ್ರಧಾನಿಯಾಗಿದ್ದಾಗ ಅಲ್ಲಿರ್ತಕ್ಕಂಥ ಒಬ್ಬ ರಿಯಲ್ ಎಸ್ಟೇಟ್ ಟೈಕೂನ್ ಏನಿರ್ತಾರೆ ಅವರಿಗೆ ಅಕ್ರಮವಾಗಿ ಸಹಾಯವನ್ನು ಮಾಡೋ ಉದ್ದೇಶದಿಂದ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ಮಾಡಲಾಗಿದೆ. ಸುಮಾರು 50 ಬಿಲಿಯನ್ ಪಾಕಿಸ್ತಾನಿ ರುಪೀಸ್ದಷ್ಟು ಭ್ರಷ್ಟಾಚಾರವನ್ನು ಮಾಡಲಾಗಿದೆ, ಲಂಚವನ್ನು ಪಡೆದುಕೊಂಡಿದ್ದಾರೆ. ಆ ಲಂಚವನ್ನು ಹೇಗೆ ಪಡೆದುಕೊಳ್ತಾರೆ ಅಂತ ನೋಡೋದಾದ್ರೆ, ಅವರ 3ನೇ ಪತ್ನಿ ಬುಷ್ರಾ ಬೀವಿ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿರ್ತಾರೆ. ಆ ಒಂದು ಟ್ರಸ್ಟ್ ಇರುತ್ತಲ್ಲ, ಆ ಟ್ರಸ್ಟ್ಗೆ ಈ ಒಂದು ವ್ಯಕ್ತಿ, ಈ ರಿಯಲ್ ಎಸ್ಟೇಟ್ ಟೈಕೂನ್ ಇರ್ತಾನಲ್ಲ ಹುಸೇನ್ ಅಂತಕ್ಕಂಥವ, ಆ ವ್ಯಕ್ತಿ ಏನು ಮಾಡ್ತಾನೆ, ಭೂಮಿಯನ್ನು, ಜಮೀನನ್ನು ದಾನವಾಗಿ ಕೊಡ್ತೀವಿ, ಯಾಕಂದರೆ ಒಂದು ಟ್ರಸ್ಟ್ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಅಂತೇಳಿ ಏನೋ ತೋರಿಸಲಾಗಿರುತ್ತೆ. ಆದರೆ ಇದೇ ದೊಡ್ಡ ಭ್ರಷ್ಟಾಚಾರ ಅಂತೇಳಿ ಇವತ್ತು ಅವರು ಒಂದು ಅರೆಸ್ಟ್ ಆಗುವಂಥ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿದೆ. ತನಿಖೆಗೆ ಸಹಕರಿಸ್ತಿಲ್ಲ ಅಂತ ಕಾರಣವನ್ನು ಕೂಡ ಕೊಡಲಾಗಿದೆ. ಜೊತೆಗೇನೆ ಅವರನ್ನು ಅರೆಸ್ಟ್ ಮಾಡಿದ್ದೆಲ್ಲ ಅಂದರೆ ಲಾಹೋರ್ನ ಹೈಕೋರ್ಟ್ನಲ್ಲಿ. ಆ ಲಾಹೋರ್ನ ಹೈಕೋರ್ಟ್ಗೆ ಯಾಕೆ ಇಮ್ರಾನ್ ಖಾನ್ ಬಂದಿರ್ತಾರೆ ಅಂದರೆ, ತೋಷಿಖಾನ ಪ್ರಕರಣದಲ್ಲಿ ಅವರು ಜಾಮೀನನ್ನು ಪಡೆದುಕೊಳ್ತಾ ಇರ್ತಾರೆ. ಆ ಜಾಮೀನನ್ನು ಪಡೆದುಕೊಳ್ತಾ ಇರೋಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಂದರೆ ಅವರು ಅಲ್ಲಿ ಬರಬೇಕು ಅಂತ ಕೋರ್ಟ್ ಹೇಳಿರುತ್ತೆ, ಹೀಗಾಗಿ ಅವರಲ್ಲಿ ಹೋಗ್ತಾರೆ. ಹೋಗ್ತಿದ್ದಾಗ ಏನಾಗುತ್ತೆ ಅಂತಂದರೆ ಅವರನ್ನು ರೇಂಜರ್ಸ್ ಅರೆಸ್ಟ್ ಮಾಡ್ತಾರೆ ಇನ್ನೊಂದು ಪ್ರಕರಣದಲ್ಲಿ. ಆದರೆ ಈಗ ಮತ್ತೊಂದು ತೀರ್ಪು ಬಂದಿದೆ, ತೋಷಿಖಾನ ಪ್ರಕರಣದಲ್ಲೂ ಕೂಡ ಅವರು ತಪ್ಪಿತಸ್ಥರು ಅಂತೇಳಿ ಇವತ್ತೊಂದು ತೀರ್ಪು ಬಂದಿದೆ. ಆ ತೋಷಿಖಾನ ಪ್ರಕರಣ ಏನಪ್ಪಾ ಅಂತಂದ್ರೆ, ಈಗ ಯಾರಾದರೂ ಪ್ರಧಾನಿಗಳಿರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಅವರು ಇನ್ನೊಂದು ದೇಶಕ್ಕೆ ಭೇಟಿ ಕೊಟ್ಟಾಗ ಅಥವಾ ಇನ್ನೊಂದು ಯಾವುದೋ ದೇಶದ ಮುಖ್ಯಸ್ಥರು ಬಂದಾಗ ಗಿಫ್ಟ್ಗಳನ್ನು ಕೊಡ್ತಾರಲ್ಲ, ಆ ಗಿಫ್ಟ್ಗಳನ್ನು ಇಡುವಂಥ ಪ್ರದೇಶವನ್ನು, ಅಂಥ ಸ್ಥಳವನ್ನು ತೋಷಿಖಾನ ಅಂತ ಹೇಳಲಾಗುತ್ತೆ. ಹಾಗೆ ಬಂದಂಥ ಗಿಫ್ಟ್ಗಳು, ಅದರಲ್ಲೂ ಕೂಡ ಸೌದಿ ಅರೇಬಿಯಾದ ಯುವರಾಜ ಕೊಟ್ಟಂಥ ಬೆಲೆ ಬಾಳುವ ವಾಚ್ಗಳನ್ನು ಇದೇ ಇಮ್ರಾನ್ ಖಾನ್ ಕಡಿಮೆ ಬೆಲೆಗೆ
ಖರೀದಿಸಿ ತನ್ನ ಪತ್ನಿ ಮೂಲಕವಾಗಿ ಅತಿ ಹೆಚ್ಚು ಬೆಲೆಗೆ ಅದೇ ಸೌದಿ ಅರೇಬಿಯಾದಲ್ಲಿ ಮಾರಿರ್ತಾರೆ ಅಂತಕ್ಕಂಥ ಆರೋಪ ಇರುವಂಥದ್ದು. ಆ ಪ್ರಕರಣದಲ್ಲಿ ತಪ್ಪಿತಸ್ಥ ಅಂತೇಳಿ ಈಗ ಪ್ರೂವ್ ಆಗಿದೆ. ಶಿಕ್ಷೆ ಪ್ರಕಟ ಆಗಬೇಕಿದೆ. ಯಾವಾಗ ಆ ವ್ಯಕ್ತಿಯನ್ನ ಈ ಒಂದು ಇನ್ನೊಂದು ಪ್ರಕರಣದಲ್ಲಿ ಅಂದರೆ ಈ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ಮನಿ ಲಾಂಡ್ರಿಂಗ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ರೇಂಜರ್ಸ್ ಅರೆಸ್ಟ್ ಮಾಡ್ತಾರೋ ಶುರುವಾಗುತ್ತೆ ನೋಡಿ, ದೊಡ್ಡ ಯುದ್ಧ, ಗೃಹ ಯುದ್ಧ ಶುರು ಆಗ್ಬಿಡುತ್ತೆ ಪಾಕಿಸ್ತಾನದಲ್ಲಿ. ತೆಹರಿಕೆ ಪಾಕಿಸ್ತಾನ ಏನಿರುತ್ತೆ ಅಂದರೆ ಪಾಕಿಸ್ತಾನ್ ತೆಹರಿಕೆ ಇನ್ಸಾಫ್ ಏನಿರುತ್ತೆ ಅದರ ಸದಸ್ಯರೆಲ್ಲ ಬೀದಿಗಿಳಿತಾರೆ, ಕಂಡಲ್ಲಿ ಲೂಟಿಯನ್ನು ಮಾಡ್ತಾರೆ, ಬೆಂಕಿಯನ್ನು ಇಡ್ತಾರೆ. ಅಲ್ಲಿ ಏರ್ಫೋರ್ಸ್ ಆಫೀಸನ್ನು ದಾಳಿ ಮಾಡಲಾಗುತ್ತೆ, ಅಲ್ಲಿರ್ತಕ್ಕಂಥ ಪಾಕಿಸ್ತಾನಿ ಸೇನಾ ಆಫೀಸ್ಗಳನ್ನು ದಾಳಿ ಮಾಡಲಾಗುತ್ತೆ, ಸರ್ಕಾರಿ ವಸ್ತುಗಳನ್ನು ದಹಿಸಲಾಗುತ್ತೆ, ಬಸ್ಸುಗಳು ದಹನ ಆಗ್ತವೆ, ದೊಡ್ಡ ಮಟ್ಟದ ಲೂಟಿ ಆಗ್ತವೆ. ಜೊತೆಗೆ ಯಾವಾಗ ಇಷ್ಟೆಲ್ಲ ಲೂಟಿ ಆಗಕ್ಕೆ ಶುರು ಆಗ್ತವೋ ಅಲ್ಲಿಗೆ ಈಗ ಸೇನೆ ಕೂಡ ಅಲ್ಲಿ ಪಾಕಿಸ್ತಾನದ ಮೂಲೆಗೆ ದಾಖಲಾಗಿದೆ. ಅಲ್ಲಿಯ ಕರಾಚಿ ಇರಬಹುದು, ಅದೇ ರೀತಿಯಾಗಿ ಮುಲ್ತಾನ್ ಇರಬಹುದು, ಪೇಶಾವರ ಇರಬಹುದು, ಲಾಹೋರ್ ಇರಬಹುದು, ಪ್ರತಿಯೊಂದು ನಗರ ಪ್ರದೇಶಗಳು ಕೂಡ ಅಕ್ಷರಶಃ ದಗದಗಿಸ್ತಾ ಇದ್ದಾವೆ. ಎಲ್ಲ ಕಡೆ ಕೂಡ ಸೇನೆ ಡೆಪ್ಲಾಯ್ ಆಗಿದೆ. ದೊಡ್ಡ ಮಟ್ಟದಲ್ಲಿ ಎರಡೂ ಕಡೆಯಿಂದ ಹಿಂಸಾಚಾರ ನಡೀತಾ ಇದೆ ಅಂತ ಮಾಹಿತಿಗಳಿದ್ದಾವೆ. ಒಂದು ಅಂದಾಜಿನ ಪ್ರಕಾರ ಕನಿಷ್ಠ 37 ಜನ ಸಾವನ್ನಪ್ಪಿರಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಅದನ್ನೇ ಈಗ ಈ PTI ಪಕ್ಷದ ಕಾರ್ಯಕರ್ತರು ಹೇಳೋ ಪ್ರಕಾರ ನೋಡಿದರೆ ಈ ಸಾವಿನ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ. ಇನ್ನು PTI ಆರೋಪ ಮಾಡಿರೋದೇನು, ನಮ್ಮ ಮೇಲೆ ಗನ್ಗಳನ್ನು ಬಳಸ್ತಾ ಇದ್ದಾರೆ, ಇಲ್ಲಿ ಟ್ಯಾಂಕ್ಗಳನ್ನು ತರಲಾಗ್ತಾ ಇದೆ, ಹೀಗೆ ವಿಧವಾದಂಥ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಇದು ಏನು ಸೂಚಿಸ್ತಾ ಇದೆ ಅಂದರೆ ಪಾಕಿಸ್ತಾನದಲ್ಲಿ ಮತ್ತೆ ಮಿಲಿಟರಿ ಆಡಳಿತ ಬರ್ಬೋದಾ, ಎಮರ್ಜೆನ್ಸಿ ದಾಖಲಾಗ್ಬೋದಾ, ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹೀಗಾಗಿ ಸಹಜವಾಗಿ ಭಾರತೀಯ ಸೇನೆ ಕೂಡ ಗಡಿಯಲ್ಲಿ ಈಗ ಗಟ್ಟಿಯಾಗಿದೆ, ಗಡಿಯಲ್ಲಿ ಸ್ಟ್ಯಾಂಡ್ ಬೈಯಲ್ಲಿದೆ. ಎನಿ ಮೂಮೆಂಟ್ ಏನು ಬೇಕಾದರೂ ಆಗ್ಬೋದು ಅಂತ ಸಂದರ್ಭ ಇರೋ ಕಾರಣದಿಂದಾಗಿ ಅಷ್ಟೇ ತಡೆಗಟ್ಟಲಾಗ್ತಾ ಇದೆ. ನಮ್ಮ ಸರ್ಕಾರಗಳು ಕೂಡ ಅಷ್ಟೇ ಗಮನವನ್ನು ಹರಿಸ್ತಾ ಇದ್ದಾವೆ. ಯಾಕಂದರೆ ನಿರಾಶ್ರಿತರ ಹೆಸರಲ್ಲಿ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಿಗಳು ಭಾರತಕ್ಕೆ ಬರುವಂಥ ಪ್ರಮೇಯ ಬಂದರೆ ಅದನ್ನು ಹೇಗೆ ತಡೆಗಟ್ಟಬೇಕು, ಅಂತಾರಾಷ್ಟ್ರೀಯ ಇಶ್ಯೂ ಕೂಡ ಆಗ್ಬೋದು. ಹೀಗಾಗಿ ಸದ್ಯಕ್ಕಂತೂ ಪಾಕಿಸ್ತಾನ ಬರ್ನ್ ಆಗ್ತಾ ಇದೆ. ಮುಂದೇನಾಗುತ್ತೆ ಕಾದ್ ನೋಡಿ.